ಮದುವೆ ಟೈಮ್ನಲ್ಲಿ ಹುಟ್ಟೂರಿನ ಶಾಲೆಗೆ ಗಿಫ್ಟ್. ಸರ್ಕಾರಿ ಶಾಲೆಗೆ ಡಾಲಿ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಡಾಲಿಯಿಂದ ಶಾಲಾ ಕಟ್ಟಡದ ರಿಪೇರಿಯನ್ನ ಮಾಡಿಸಲಾಗ್ತಾ ಇದ್ದು, ಹುಟ್ಟೂರಿನ ಶಾಲೆಗೆ ಈಗ ಡಾಲಿ ಕಾಯಕಲ್ಪವನ್ನ ಒದಗಿಸ್ತಾ ಇದ್ದಾರೆ. ತಮ್ಮ ಊರಿನ ಸರ್ಕಾರಿ ಶಾಲೆಗೆ ಈಗ ಹೊಸ ರೂಪವನ್ನ ನೀಡ್ತಾ ಇದ್ದಾರೆ. ಮದುವೆ ದಿನ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅದನ್ನೂ ಕೂಡ ಒಂದು ಒಳ್ಳೆಯ ಕೆಲಸವನ್ನ ಮಾಡೋಣ ಅಂತ ಹೇಳಿ ಈಗಾಗಲೇ ಡಾಲಿ ಧನಂಜಯ್ ತಮ್ಮ ಊರಿನ ಸರ್ಕಾರಿ ಶಾಲೆಗೆ ಈಗ ಕಾಯಕಲ್ಪವನ್ನ ಕೊಡಿಸ್ತಾ ಇದ್ದಾರೆ. ಇನ್ನು ಮದುವೆಯ ಹೊಸ್ತಿಲಲ್ಲಿದ್ದಾರೆ ನಟ ಡಾಲಿ ಧನಂಜಯ್ ಅವರು. ಈಗಾಗಲೇ ಮಾದರಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ, ಹೊಸ ರೂಪವನ್ನ ನೀಡ್ತಾ ಇದ್ದಾರೆ. ಹಾಸನದ ಕಾಳೇನಹಳ್ಳಿ ಹಟ್ಟಿಯ ಸರ್ಕಾರಿ ಶಾಲೆ ಇದು. ಸ್ವಗ್ರಾಮದಲ್ಲಿನ ಸರ್ಕಾರಿ ಶಾಲೆಯ ದುರಸ್ತಿಯನ್ನ ಮಾಡಲಾಗ್ತಾ ಇದ್ದು, ಶಾಲೆಗೆ ಪೇಂಟಿಂಗ್, ಟೈಲ್ಸ್ ಅನ್ನ ಕೂಡ ಹಾಕಿಸ್ತಾ ಇದ್ದಾರೆ. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಯ ದುರಸ್ತಿ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಶಾಲೆಗೆ ಮೂಲಭೂತ ಸೌಲಭ್ಯವನ್ನ ನಟ ಡಾಲಿ ಧನಂಜಯ್ ಈಗ ಕಲ್ಪಿಸ್ತಾ ಇದ್ದು, 1 ರಿಂದ 7ನೇ ತರಗತಿಯಲ್ಲಿ 86 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಈ ಶಾಲೆಯಲ್ಲಿ. ನಟ ಡಾಲಿ ಧನಂಜಯ್ ಕೆಲಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಊರನ್ನ ಮರೆಯದೆ, ತಮ್ಮ ಊರಿನ ಶಾಲೆಯನ್ನ ಮರೆಯದೆ, ಅದಕ್ಕೆ ಒಂದಷ್ಟು ಬೇಕಾದಂತಹ ಹೊಸ ರೂಪವನ್ನು ಕೊಡುವಂತಹ ಪ್ರಯತ್ನ ಕೂಡ ಈಗ ನಟ ಡಾಲಿ ಧನಂಜಯ್ ಕಡೆಯಿಂದ ಆಗ್ತಾ ಇದೆ. ಈಗಾಗಲೇ ಈ ಒಂದು ಶಾಲೆಗೆ ಹೊಸ ರೂಪದಲ್ಲಿ ಕೂಡ ಪೇಂಟಿಂಗ್ ಆಗಿರ್ಬೋದು, ಟೇಲ್ಸ್ ಅನ್ನ ಹಾಕಿಸುವಂತಹ ಕೆಲಸ ಆಗಿರ್ಬೋದು, ಜೊತೆಗೆ ಈಗಾಗಲೇ ಏನೇನು ವ್ಯವಸ್ಥೆಗಳು ಬೇಕು, ಯಾವ್ಯಾವ ರೀತಿಯಾಗಿ ದುರಸ್ತಿಯನ್ನ ಮಾಡಿಸ್ಬೇಕು, ಆ ಎಲ್ಲ ಕೆಲಸವನ್ನ ಆಲ್ಮೋಸ್ಟ್ 15 ಲಕ್ಷ ವೆಚ್ಚದಲ್ಲಿ ಈಗ ಮಾಡಿಸ್ತಾ ಇದ್ದಾರೆ. ಪೇಂಟ್ ಮಾಡಿಸ್ತಿದ್ದಾರೆ, ಟೈಲ್ಸ್ ಅನ್ನ ಹಾಕಿಸ್ತಾ ಇದ್ದಾರೆ. ಈ ಮೂಲಕ ನಟ ಡಾಲಿ ಧನಂಜಯ್ ಈ ವಿಚಾರದಲ್ಲೂ ಕೂಡ ಮಾದರಿಯಾಗಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಒಂದ್ಸಲ ತಮ್ಮ ಹುಟ್ಟೂರನ್ನ ಬಿಟ್ರೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಸೆಲೆಬ್ರಿಟಿಗಳ ಆದ್ರೆ ಆ ನಂತರ ಆ ಕಡೆ ಮುಖ ಕೂಡ ಮಾಡಿ ನೋಡೋದಿಲ್ಲ, ತಲೆ ಹಾಕಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಒಂದು ಕಾಯಕಲ್ಪ ಕೊಡುವಂತಹ ಪ್ರಯತ್ನಕ್ಕೆ ಈಗ ಆ ಗ್ರಾಮದ ಜನ ಶಹಬಾಷ್ ಹೇಳ್ತಿದ್ದಾರೆ. ಕನಸು ಸ್ವಲ್ಪ ಮೇಲ್ಮಟ್ಟಕ್ಕೆ ಮಾಡಬೇಕು, ಸ್ವಲ್ಪ ನಮ್ಮೂರು ಸ್ಕೂಲು ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ಮನಸ್ಸಿದೆ ಸರ್ ನನಗೆ. ಹಂಗಾಗಿ ಇದೆಲ್ಲ ಸಾಕಷ್ಟು ಮಾಡಿಸ್ತಾ ಇದ್ದಾನೆ. ಹಂಗಾಗಿ ಅದರ ಬಗ್ಗೆ ಖುಷಿ ಅನಿಸುತ್ತೆ. ಅವ್ರು ಇಲ್ಲೇ ಹುಟ್ಟಿ ಬೆಳೆದಿದ್ದು ಯಾವ ರೀತಿ ಅವರ ಬಾಲ್ಯ ಹೇಗಿತ್ತು ಸರ್? ಅವನ ಬಾಲ್ಯ ಜೀವನ ಹುಟ್ಟಿದ್ದಿಲ್ಲೇ ಸರ್, ಬೆಳೆದಿದ್ದೆಲ್ಲ ಅರಸೀಕೆರೆನಲ್ಲಿ. ಕನಸು ಸ್ವಲ್ಪ ಮೇಲ್ಮಟ್ಟಕ್ಕೆ ಮಾಡಬೇಕು, ಸ್ವಲ್ಪ ನಮ್ಮೂರು ಸ್ಕೂಲು ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ಮನಸ್ಸಿದೆ ಸರ್ ನನಗೆ. ಹಂಗಾಗಿ ಇದೆಲ್ಲ ಸಾಕಷ್ಟು ಮಾಡಿಸ್ತಾ ಇದ್ದಾನೆ. ಹಂಗಾಗಿ ಅದರ ಬಗ್ಗೆ ಖುಷಿ ಅನಿಸುತ್ತೆ. ಅವ್ರು ಇಲ್ಲೇ ಹುಟ್ಟಿ ಬೆಳೆದಿದ್ದು ಯಾವ ರೀತಿ ಅವರ ಬಾಲ್ಯ ಹೇಗಿತ್ತು ಸರ್? ಅವನ ಬಾಲ್ಯ ಜೀವನ ಹುಟ್ಟಿದ್ದಿಲ್ಲೇ ಸರ್, ಬೆಳೆದಿದ್ದೆಲ್ಲ ಅರಸೀಕೆರೆನಲ್ಲಿ. ಕನಸು ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಶಾಲೆ ಸರ್ಕಾರಿ ಶಾಲೆಗಳು ಆಕರ್ಷಣೀಯವಾಗಿರಬೇಕು. ಇವತ್ತು ಕಾನ್ವೆಂಟ್ಗಳಿಗೆ ಹೇಗೆ ಆಕರ್ಷಣೀಯವಾಗಿ ಮಕ್ಕಳನ್ನು ಆಕರ್ಷಿಸ್ತಾ ಇದ್ದಾವೋ ಹಾಗೆ ನಮ್ಮಲ್ಲಿಯೂ ಸಹ ಆಕರ್ಷಣೆ ಆಗಬೇಕು ಅಂತೇಳಿ ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ಅವರು ಸರಳರು, ಸಜ್ಜನರು ಅಂತ ಅನ್ನಿಸ್ತು. ಮತ್ತೊಂದು ಸರಳರಾಗಿ ವರ್ತಿಸಿ ನಮಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಈಗ ನಮಗೆ ಶೌಚಾಲಯ ದುರಸ್ತಿ, ಶಾಲಾ ಕಟ್ಟಡಗಳ ದುರಸ್ತಿ, ಸುಣ್ಣ ಬಣ್ಣ, ಮೇಲೆ ಲೀಕೇಜ್ ಆಗದಂಗೆ RCC ಇದನ್ನೆಲ್ಲ ಮಾಡ್ತಾರೆ ಸರ್. ಸುತ್ತ ಕಾಂಪೌಂಡು ಮತ್ತು ಗೇಟ್ ಇತ್ತು ಸಹ, ಗೇಟ್ ಅದು ಚೆನ್ನಾಗಿದೆ, ಆ ಗೇಟನ್ನು ಸಹ ದುರಸ್ತಿ. ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ತಾ ಹೋದರೆ ಸರ್, ನಾವು ಸಾಮಾಜಿಕವಾಗಿ ಎಲ್ಲರೂ ನಾಗರಿಕರಾಗ್ತೀವಿ ಸರ್. ಪೂರ್ಣ ನಾಗರಿಕತೆ ಈ ಹಳ್ಳಿಯಿಂದಲೂ ಉಟ್ಕೊಂಡ್ಬಿಡುತ್ತೆ ಸರ್. ಹಾಗಾಗಿ ಹಳ್ಳಿಗಳಿಂದಲೂ ನಾಗರಿಕತೆ ಹುಟ್ಟಲಿ ಅಂತ ಒಂದು ಉದ್ದೇಶವನ್ನು ಅವ್ರು ಇಟ್ಕೊಂಡಿದ್ದಾರೆ. ನಾಗರಿಕ ಕ್ರಾಂತಿ ಎಲ್ಲ ಹಳ್ಳಿಗಳಲ್ಲೂ ಪ್ರಾರಂಭ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇಲ್ಲಿ ಬಂದು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು. ಈ ಮಕ್ಕಳು ಸುಮಾರು 85-90 ಜನ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಈ ಬಿಲ್ಡಿಂಗು ಮಳೆ ಬಂದಾಗ ತುಂಬ ಸೋರ್ತಾ ಇತ್ತು. ಅದೊಂದು ರಿಪೇರಿ ಮತ್ತು ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಟೈಲ್ಸ್ ಎಲ್ಲ ಹಾಕಿ, ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ, ವಾಟರ್ ಪ್ಯೂರಿಫೈಯರ್ ಎಲ್ಲ ಹಾಕ್ಸಿದ್ದಾರೆ, ಕುಡಿಯೋ ನೀರು ವ್ಯವಸ್ಥೆ, ಮತ್ತು ಕಾಂಪೌಂಡ್ ಇರಲಿಲ್ಲ, ಮತ್ತು ಗೇಟು ಎಲ್ಲದನ್ನು ಅವರ ಸ್ವಇಚ್ಛೆಯಿಂದ ಮಾಡಿಸ್ತಾರೆ ಸಹ. ಹಳ್ಳಿ ಮಕ್ಕಳುಗಳು ಸಿಟಿಗೆ ಹೋಗ್ಬಿಟ್ಟು ಎಜುಕೇಷನ್ ಮಾಡೋಕ್ಕಾಗಲ್ಲ. ಎಲ್ಲ ಮಕ್ಳಿಗೂ ಆರ್ಥಿಕ ಪರಿಸ್ಥಿತಿ ಎಲ್ಲ ವ್ಯವಸ್ಥೆ ಇರೋಲ್ಲ. ಹಾಗಾಗಿ ಇಲ್ಲಿ ಸಿಟಿ ಮಕ್ಕಳ ಥರನೇ ಹಳ್ಳಿ ಮಕ್ಕಳು ಓದಬೇಕನ್ನೋ ಉದ್ದೇಶದಿಂದ ಎಲ್ಲ ವ್ಯವಸ್ಥೆ ಇರಬೇಕು, ಚೆನ್ನಾಗಿ ಓದಬೇಕು, ನಮ್ಮೂರಲ್ಲಿ ಮಕ್ಕಳುಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಬೇಕನ್ನೋ ಉದ್ದೇಶದಿಂದ ಎಲ್ಲ ಮಾಡಿಸ್ತಾರೆ. ಈ ಮಕ್ಕಳು